ಪೆಹಲ್ಗಾವ್ನಲ್ಲಿ ನರಮೇಧ ನಡೆಸಿದಂತ ಉಗ್ರರು ಶೋಪಿಯಾನ್ ಎಂಬ ಜಾಗದ ಕಾಡಿನಲ್ಲಿ ಅಡಗಿ ಕುಳಿತಿದ್ರು ಅನ್ನೋ ಮಾಹಿತಿ ಲಭಿಸಿದ ನಂತರ ಇಲ್ಲಿಗೆ ಸೇನೆ ನುಗ್ಗಿರುವಂತದ್ದು. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತ ರಸ್ತೆ ಏನಿದೆ ಇದು ಶೋಪಿಯಾನ್ನ ರಸ್ತೆ ಆಗಿರುವಂತದ್ದು. ಈ ಒಂದು ರಸ್ತೆಯ ಮುಖಾಂತರ ಅವರು ಅಡವಿಯಲ್ಲಿ ಅವಿತು ಕುಳಿತಿದ್ರು. ಅಲ್ಲಿ ನುಗ್ಗಿದಂತ ಸೇನೆ ಈ ಒಂದು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ ಅನ್ನೋ ಒಂದು ಮಾಹಿತಿ ಈ ಸದ್ಯ ಲಭಿಸ್ತಾ ಇರುವಂತದ್ದು. ಈಗ ಇಲ್ಲಿರುವಂತಹ ಚಿತ್ರಣ ಇಡೀ ಊರೇ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸ್ಥಳೀಯರನ್ನ ಹೊರತುಪಡಿಸಿ ಯಾರನ್ನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ನಾವು ಗಮನಿಸಬೇಕು, ಇಲ್ಲಿ ಪೊಲೀಸರ ವಾಹನ, ಸೇನೆಯ ವಾಹನಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಸೇನೆಯ ಮುಖ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಂದ್ರೆ ಜಮ್ಮು ಕಾಶ್ಮೀರದ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಈ ಸದ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಗಾಡಿಯನ್ನು ಕೂಡ ತೆಗೆಸಿ ಮುಂದೆ ಹೋಗುವಂತೆ ಈಗ ಸದ್ಯದ ಮಟ್ಟಿಗೆ ಸೂಚನೆಯನ್ನು ನೀಡ್ತಿರುವಂತದ್ದು. ಇಡೀ ಏರಿಯಾ ಇಲ್ಲಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲೇ ನಡೆದಿರುವಂತ ಎನ್ಕೌಂಟರ್ ಆಗಿದೆ. ಸದ್ಯದ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ 3 ಉಗ್ರರ ಬಾಡಿಗಳು ಈಗ ಸೇನೆಯ ವಶದಲ್ಲಿದೆ. ಇಲ್ಲಿ ನಡೆದಿರುವಂತ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಇಂದ ತೋರಿಸ್ತಾ ಇರುವಂತದ್ದು. ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಡೆದಿದೆ. ನಾವು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಇಂದ ನಮಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದ್ರೆ ನಿಮಗಾಗಿ ನಾವು ಶೋಪಿಯಾನ್ನ ರಸ್ತೆಯಲ್ಲಿದ್ದೇವೆ. ಇರುವಂತದ್ದು 2 ರಸ್ತೆ. ಒಂದು ಇದಾಗಿರುವಂತದ್ದು, ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ರಸ್ತೆ ಇರುವಂತದ್ದು. ಆ 2 ರಸ್ತೆಗಳನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿರುವಂತದ್ದು. ನಗರ ಪ್ರದೇಶವಲ್ಲ, ಹಳ್ಳಿಯ ಪ್ರದೇಶ, ಶಾಲೆ ನಡೀತಾ ಇದೆ. ಆದರೂ ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಕ್ ಡೌನ್ ಅಥವಾ ಸೀಲ್ ಡೌನ್ ಅಂತ ಏನ್ ಹೇಳ್ತೀವಿ ಅಂತಹ ಪರಿಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡ ಮೊದಲನೇ ಕನ್ನಡದ ಚಾನೆಲ್, ಕರ್ನಾಟಕದ ಮೊದಲನೇ ಚಾನೆಲ್ ಶೋಪಿಯಾನ್ಗೆ ಬಂದು ಇಲ್ಲಿಂದ ನೇರವಾಗಿ ನಿಮಗೆ ವರದಿಯನ್ನ ಮಾಡ್ತಾ ಇದೆ. ವೀಕ್ಷಕರಿಗಾಗಿ, ದೇಶಕ್ಕಾಗಿ ರಿಪಬ್ಲಿಕ್ ತಂಡ ಎಷ್ಟೇ ಕಷ್ಟ ಬಂದರೂ ಸಹಿಸೋದಕ್ಕೆ ಸಿದ್ಧ ಅನ್ನೋದು, ಎಷ್ಟೇ ರಿಸ್ಕ್ ನ ಬೇಕಾದ್ರೂ ನಾವು ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಮತ್ತೆ ಬಂದಿರುವಂತ ಉದಾಹರಣೆ ಆಗಿರುವಂತದ್ದು. ಸೊ ಶೋಪಿಯಾನ್ ನಲ್ಲಿ ನಡೆದಿರುವಂತ ಅಟ್ಯಾಕ್ ಅಂದ್ರೆ ಏನಂತ ಹೇಳ್ತೀವಿ, ಈ ಎನ್ಕೌಂಟರ್ ಏನಿದೆ ಆ ಪ್ರದೇಶದಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಾವು ನಿಮಗೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಪೆಹಲ್ಗಾವ್ನಲ್ಲಿ ನರಮೇಧ ನಡೆಸಿದಂತ ಉಗ್ರರು ಶೋಪಿಯಾನ್ ಎಂಬ ಜಾಗದ ಕಾಡಿನಲ್ಲಿ ಅಡಗಿ ಕುಳಿತಿದ್ರು ಅನ್ನೋ ಮಾಹಿತಿ ಲಭಿಸಿದ ನಂತರ ಇಲ್ಲಿಗೆ ಸೇನೆ ನುಗ್ಗಿರುವಂತದ್ದು. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತ ರಸ್ತೆ ಏನಿದೆ ಇದು ಶೋಪಿಯಾನ್ನ ರಸ್ತೆ ಆಗಿರುವಂತದ್ದು. ಈ ಒಂದು ರಸ್ತೆಯ ಮುಖಾಂತರ ಅವರು ಅಡವಿಯಲ್ಲಿ ಅವಿತು ಕುಳಿತಿದ್ರು. ಅಲ್ಲಿ ನುಗ್ಗಿದಂತ ಸೇನೆ ಈ ಒಂದು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ ಅನ್ನೋ ಒಂದು ಮಾಹಿತಿ ಈ ಸದ್ಯ ಲಭಿಸ್ತಾ ಇರುವಂತದ್ದು. ಈಗ ಇಲ್ಲಿರುವಂತಹ ಚಿತ್ರಣ ಇಡೀ ಊರೇ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸ್ಥಳೀಯರನ್ನ ಹೊರತುಪಡಿಸಿ ಯಾರನ್ನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ನಾವು ಗಮನಿಸಬೇಕು, ಇಲ್ಲಿ ಪೊಲೀಸರ ವಾಹನ, ಸೇನೆಯ ವಾಹನಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಸೇನೆಯ ಮುಖ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಂದ್ರೆ ಜಮ್ಮು ಕಾಶ್ಮೀರದ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಈ ಸದ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಗಾಡಿಯನ್ನು ಕೂಡ ತೆಗೆಸಿ ಮುಂದೆ ಹೋಗುವಂತೆ ಈಗ ಸದ್ಯದ ಮಟ್ಟಿಗೆ ಸೂಚನೆಯನ್ನು ನೀಡ್ತಿರುವಂತದ್ದು. ಇಡೀ ಏರಿಯಾ ಇಲ್ಲಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲೇ ನಡೆದಿರುವಂತ ಎನ್ಕೌಂಟರ್ ಆಗಿದೆ. ಸದ್ಯದ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ 3 ಉಗ್ರರ ಬಾಡಿಗಳು ಈಗ ಸೇನೆಯ ವಶದಲ್ಲಿದೆ. ಇಲ್ಲಿ ನಡೆದಿರುವಂತ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಇಂದ ತೋರಿಸ್ತಾ ಇರುವಂತದ್ದು. ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಡೆದಿದೆ. ನಾವು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಇಂದ ನಮಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದ್ರೆ ನಿಮಗಾಗಿ ನಾವು ಶೋಪಿಯಾನ್ನ ರಸ್ತೆಯಲ್ಲಿದ್ದೇವೆ. ಇರುವಂತದ್ದು 2 ರಸ್ತೆ. ಒಂದು ಇದಾಗಿರುವಂತದ್ದು, ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ರಸ್ತೆ ಇರುವಂತದ್ದು. ಆ 2 ರಸ್ತೆಗಳನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿರುವಂತದ್ದು. ನಗರ ಪ್ರದೇಶವಲ್ಲ, ಹಳ್ಳಿಯ ಪ್ರದೇಶ, ಶಾಲೆ ನಡೀತಾ ಇದೆ. ಆದರೂ ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಕ್ ಡೌನ್ ಅಥವಾ ಸೀಲ್ ಡೌನ್ ಅಂತ ಏನ್ ಹೇಳ್ತೀವಿ ಅಂತಹ ಪರಿಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡ ಮೊದಲನೇ ಕನ್ನಡದ ಚಾನೆಲ್, ಕರ್ನಾಟಕದ ಮೊದಲನೇ ಚಾನೆಲ್ ಶೋಪಿಯಾನ್ಗೆ ಬಂದು ಇಲ್ಲಿಂದ ನೇರವಾಗಿ ನಿಮಗೆ ವರದಿಯನ್ನ ಮಾಡ್ತಾ ಇದೆ. ವೀಕ್ಷಕರಿಗಾಗಿ, ದೇಶಕ್ಕಾಗಿ ರಿಪಬ್ಲಿಕ್ ತಂಡ ಎಷ್ಟೇ ಕಷ್ಟ ಬಂದರೂ ಸಹಿಸೋದಕ್ಕೆ ಸಿದ್ಧ ಅನ್ನೋದು, ಎಷ್ಟೇ ರಿಸ್ಕ್ ನ ಬೇಕಾದ್ರೂ ನಾವು ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಮತ್ತೆ ಬಂದಿರುವಂತ ಉದಾಹರಣೆ ಆಗಿರುವಂತದ್ದು. ಸೊ ಶೋಪಿಯಾನ್ ನಲ್ಲಿ ನಡೆದಿರುವಂತ ಅಟ್ಯಾಕ್ ಅಂದ್ರೆ ಏನಂತ ಹೇಳ್ತೀವಿ, ಈ ಎನ್ಕೌಂಟರ್ ಏನಿದೆ ಆ ಪ್ರದೇಶದಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಾವು ನಿಮಗೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಪೆಹಲ್ಗಾವ್ನಲ್ಲಿ ನರಮೇಧ ನಡೆಸಿದಂತ ಉಗ್ರರು ಶೋಪಿಯಾನ್ ಎಂಬ ಜಾಗದ
ಕಾಡಿನಲ್ಲಿ ಅಡಗಿ ಕುಳಿತಿದ್ರು ಅನ್ನೋದು ಮಾಹಿತಿ ಲಭಿಸಿದ ನಂತರ ಇಲ್ಲಿಗೆ ಸೇನೆ ನುಗ್ಗಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ರಸ್ತೆ ಏನಿದೆ ಇದು ಶೋಪಿಯಾನ್ನ ರಸ್ತೆ ಆಗಿರುವಂಥದ್ದು. ಈ ಒಂದು ರಸ್ತೆಯ ಮುಖಾಂತರ ಅವರು ಅಡವಿಯಲ್ಲಿ ಅವಿತು ಕುಳಿತಿದ್ರು. ಅಲ್ಲಿ ನುಗ್ಗಿದಂತ ಸೇನೆ ಈ ಒಂದು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ ಅನ್ನೋ ಒಂದು ಮಾಹಿತಿ ಈ ಸದ್ಯ ಲಭಿಸ್ತಾ ಇರುವಂತದ್ದು. ಈಗ ಇಲ್ಲಿರುವಂತಹ ಚಿತ್ರಣ ಇಡೀ ಊರೇ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸ್ಥಳೀಯರನ್ನ ಹೊರತುಪಡಿಸಿ ಯಾರನ್ನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ನಾವು ಗಮನಿಸಬೇಕು, ಇಲ್ಲಿ ಪೊಲೀಸರ ವಾಹನ, ಸೇನೆಯ ವಾಹನಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಸೇನೆಯ ಮುಖ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಂದ್ರೆ ಜಮ್ಮು ಕಾಶ್ಮೀರದ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಈ ಸದ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಗಾಡಿಯನ್ನು ಕೂಡ ತೆಗೆಸಿ ಮುಂದೆ ಹೋಗುವಂತೆ ಈಗ ಸದ್ಯದ ಮಟ್ಟಿಗೆ ಸೂಚನೆಯನ್ನು ನೀಡ್ತಿರುವಂತದ್ದು. ಇಡೀ ಏರಿಯಾ ಇಲ್ಲಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲೇ ನಡೆದಿರುವಂತಹ ಎನ್ಕೌಂಟರ್ ಆಗಿದೆ. ಸದ್ಯದ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ 3 ಉಗ್ರರ ಬಾಡಿಗಳು ಈಗ ಸೇನೆಯ ವಶದಲ್ಲಿದೆ. ಇಲ್ಲಿ ನಡೆದಿರುವಂತಹ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಇಂದ ತೋರಿಸ್ತಾ ಇರುವಂತದ್ದು. ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಡೆದಿದೆ. ನಾವು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಇಂದ ನಮಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದ್ರೆ ನಿಮಗಾಗಿ ನಾವು ಶೋಪಿಯಾನ್ನ ರಸ್ತೆಯಲ್ಲಿದ್ದೇವೆ. ಇರುವಂತದ್ದು 2 ರಸ್ತೆ. ಒಂದು ಇದಾಗಿರುವಂತದ್ದು, ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ರಸ್ತೆ ಇರುವಂತದ್ದು. ಆ 2 ರಸ್ತೆಗಳನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿರುವಂತದ್ದು. ನಗರ ಪ್ರದೇಶವಲ್ಲ, ಹಳ್ಳಿಯ ಪ್ರದೇಶ, ಶಾಲೆ ನಡೀತಾ ಇದೆ. ಆದರೂ ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಕ್ ಡೌನ್ ಅಥವಾ ಸೀಲ್ ಡೌನ್ ಅಂತ ಏನ್ ಹೇಳ್ತೀವಿ ಅಂತಹ ಪರಿಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡ ಮೊದಲನೇ ಕನ್ನಡದ ಚಾನೆಲ್, ಕರ್ನಾಟಕದ ಮೊದಲನೇ ಚಾನೆಲ್ ಶೋಪಿಯಾನ್ಗೆ ಬಂದು ಇಲ್ಲಿಂದ ನೇರವಾಗಿ ನಿಮಗೆ ವರದಿಯನ್ನ ಮಾಡ್ತಾ ಇದೆ. ವೀಕ್ಷಕರಿಗಾಗಿ, ದೇಶಕ್ಕಾಗಿ ರಿಪಬ್ಲಿಕ್ ತಂಡ ಎಷ್ಟೇ ಕಷ್ಟ ಬಂದರೂ ಸಹಿಸೋದಕ್ಕೆ ಸಿದ್ಧ ಅನ್ನೋದು, ಎಷ್ಟೇ ರಿಸ್ಕ್ ನ ಬೇಕಾದ್ರೂ ನಾವು ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಮತ್ತೆ ಬಂದಿರುವಂತ ಉದಾಹರಣೆ ಆಗಿರುವಂತದ್ದು. ಸೊ ಶೋಪಿಯಾನ್ ನಲ್ಲಿ ನಡೆದಿರುವಂತ ಅಟ್ಯಾಕ್ ಅಂದ್ರೆ ಏನಂತ ಹೇಳ್ತೀವಿ, ಈ ಎನ್ಕೌಂಟರ್ ಏನಿದೆ ಆ ಪ್ರದೇಶದಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಾವು ನಿಮಗೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಪೆಹಲ್ಗಾವ್ ನಲ್ಲಿ ನರಮೇಧ ನಡೆಸಿದಂತ ಉಗ್ರರು ಶೋಪಿಯಾನ್ ಎಂಬ ಜಾಗದ ಕಾಡಿನಲ್ಲಿ ಅಡಗಿ ಕುಳಿತಿದ್ರು ಅನ್ನೋದು ಮಾಹಿತಿ ಲಭಿಸಿದ ನಂತರ ಇಲ್ಲಿಗೆ ಸೇನೆ ನುಗ್ಗಿರುವಂತದ್ದು. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ರಸ್ತೆ ಏನಿದೆ ಇದು ಶೋಪಿಯಾನ್ನ ರಸ್ತೆ ಆಗಿರುವಂತದ್ದು. ಈ ಒಂದು ರಸ್ತೆಯ ಮುಖಾಂತರ ಅವರು ಅಡವಿಯಲ್ಲಿ ಅವಿತು ಕುಳಿತಿದ್ರು. ಅಲ್ಲಿ ನುಗ್ಗಿದಂತ ಸೇನೆ ಈ ಒಂದು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಗಿದೆ ಅನ್ನೋ ಒಂದು ಮಾಹಿತಿ ಈ ಸದ್ಯ ಲಭಿಸ್ತಾ ಇರುವಂತದ್ದು. ಈಗ ಇಲ್ಲಿರುವಂತಹ ಚಿತ್ರಣ ಇಡೀ ಊರೇ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಸ್ಥಳೀಯರನ್ನ ಹೊರತುಪಡಿಸಿ ಯಾರನ್ನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ನಾವು ಗಮನಿಸಬೇಕು, ಇಲ್ಲಿ ಪೊಲೀಸರ ವಾಹನ, ಸೇನೆಯ ವಾಹನಗಳನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಸೇನೆಯ ಮುಖ್ಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಂದ್ರೆ ಜಮ್ಮು ಕಾಶ್ಮೀರದ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಕೂಡ ಈ ಸದ್ಯಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಮ ಗಾಡಿಯನ್ನು ಕೂಡ ತೆಗೆಸಿ ಮುಂದೆ ಹೋಗುವಂತೆ ಈಗ ಸದ್ಯದ ಮಟ್ಟಿಗೆ ಸೂಚನೆಯನ್ನು ನೀಡ್ತಿರುವಂತದ್ದು. ಇಡೀ ಏರಿಯಾ ಇಲ್ಲಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲೇ ನಡೆದಿರುವಂತಹ ಎನ್ಕೌಂಟರ್ ಆಗಿದೆ. ಸದ್ಯದ ಮಟ್ಟಿಗೆ ಬಂದಿರೋ ಮಾಹಿತಿಯ ಪ್ರಕಾರ 3 ಉಗ್ರರ ಬಾಡಿಗಳು ಈಗ ಸೇನೆಯ ವಶದಲ್ಲಿದೆ. ಇಲ್ಲಿ ನಡೆದಿರುವಂತಹ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ಇಂದ ತೋರಿಸ್ತಾ ಇರುವಂತದ್ದು. ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಡೆದಿದೆ. ನಾವು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಸೆಕ್ಯೂರಿಟಿ ರೀಸನ್ಸ್ ಇಂದ ನಮಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದ್ರೆ ನಿಮಗಾಗಿ ನಾವು ಶೋಪಿಯಾನ್ನ ರಸ್ತೆಯಲ್ಲಿದ್ದೇವೆ. ಇರುವಂತದ್ದು 2 ರಸ್ತೆ. ಒಂದು ಇದಾಗಿರುವಂತದ್ದು, ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ರಸ್ತೆ ಇರುವಂತದ್ದು. ಆ 2 ರಸ್ತೆಗಳನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿರುವಂತದ್ದು. ನಗರ ಪ್ರದೇಶವಲ್ಲ, ಹಳ್ಳಿಯ ಪ್ರದೇಶ, ಶಾಲೆ ನಡೀತಾ ಇದೆ. ಆದರೂ ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಕ್ ಡೌನ್ ಅಥವಾ ಸೀಲ್ ಡೌನ್ ಅಂತ ಏನ್ ಹೇಳ್ತೀವಿ ಅಂತಹ ಪರಿಸ್ಥಿತಿಯನ್ನ ನಾವೀಗ ನೋಡ್ತಾ ಇದ್ದೇವೆ. ರಿಪಬ್ಲಿಕ್ ಕನ್ನಡ ಮೊದಲನೇ ಕನ್ನಡದ ಚಾನೆಲ್, ಕರ್ನಾಟಕದ ಮೊದಲನೇ ಚಾನೆಲ್ ಶೋಪಿಯಾನ್ಗೆ ಬಂದು ಇಲ್ಲಿಂದ ನೇರವಾಗಿ ನಿಮಗೆ ವರದಿಯನ್ನ ಮಾಡ್ತಾ ಇದೆ. ವೀಕ್ಷಕರಿಗಾಗಿ, ದೇಶಕ್ಕಾಗಿ ರಿಪಬ್ಲಿಕ್ ತಂಡ ಎಷ್ಟೇ ಕಷ್ಟ ಬಂದರೂ ಸಹಿಸೋದಕ್ಕೆ ಸಿದ್ಧ ಅನ್ನೋದು, ಎಷ್ಟೇ ರಿಸ್ಕ್ ನ ಬೇಕಾದ್ರೂ ನಾವು ತೆಗೆದುಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಮತ್ತೆ ಬಂದಿರುವಂತ ಉದಾಹರಣೆ ಆಗಿರುವಂತದ್ದು. ಸೊ ಶೋಪಿಯಾನ್ ನಲ್ಲಿ ನಡೆದಿರುವಂತ ಅಟ್ಯಾಕ್ ಅಂದ್ರೆ ಏನಂತ ಹೇಳ್ತೀವಿ, ಈ ಎನ್ಕೌಂಟರ್ ಏನಿದೆ ಆ ಪ್ರದೇಶದಿಂದ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿ ನಾವು ನಿಮಗೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ.